ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ. ಯಡಿಯೂರಪ್ಪ ಕುಟುಂಬ ಮುಗಿಸಲು ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ. 53 ಜನರ ಮೇಲೆ ಸಂತ್ರಸ್ತೆಯ ತಾಯಿ ದೂರು ನೀಡಿದ್ದಾಳೆ. ಸ್ವತಃ ಪತಿ ಹಾಗೂ ಸೋದರ ಸಂಬಂಧಿ ಮೇಲೆ ಅತ್ಯಾಚಾರ ದೂರನ್ನು ಕೊಟ್ಟಿದ್ದಾಳೆ. ಬಜಾಜ್ ಕಂಪನಿ 5,000 ಕೋಟಿ ಹಣ ವಾಪಸ್ ಕೊಡಿಸಬೇಕು ಅಂತ ಯಡಿಯೂರಪ್ಪ ಬಳಿ ಬಂದಿದ್ಲು. ಯಡಿಯೂರಪ್ಪನವರು ಪೊಲೀಸ್ ಕಮಿಷನರ್ಗೆ ಕರೆ ಮಾಡಿ ನ್ಯಾಯ ಕೊಡಿಸುವಂತೆ ತಿಳಿಸಿದ್ದಾರೆ. ಆದರೆ ಆ ಹೆಣ್ಮಗಳು ವಿಡಿಯೋ ಮಾಡಿಕೊಂಡುವುದು ಯಾಕೆ? ಪರಮೇಶ್ವರ್ ಹೇಳಿದ ಹಾಗೆ ರಾಜಕಾರಣಿ IAS ಹಾಗೂ IPSನವರ ಮೇಲೆ ದೂರನ್ನು ನೀಡಿದ್ದಾಳೆ. ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿದ್ದಾರೆ. ಮತ್ತು ಅವರ ಸಹೋದರ ಸಂಬಂಧಿಕರ ಹತ್ಯೆ ಮಾಡಿದೆ ಅಂತ ಇದು ಅತ್ಯಾಚಾರ ಮಾಡಿದೆ ಅಂತ ಹೇಳಿಲ್ಲ, ಪೋಕ್ಸೋ ಕೇಸ್ ಇದೆಯಲ್ಲ, ಅವ್ರನ್ನ ಬಂಧಿಸ್ರಿ. ಯಡಿಯೂರಪ್ಪನವ್ರು ಬಂಧಿಸ್ಬೇಕಂತ ಹೇಳಿ ಬಹಳಷ್ಟು ದುಷ್ಟಶಕ್ತಿಗಳು ಷಡ್ಯಂತ್ರ ಇದೆ. ಈಗಾಗಲೇ ನ್ಯಾಯಾಧೀಶರು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ. ಇದನ್ನ ರಾಜ್ಯದ ಜನರಿಗೆ ಗೊತ್ತಿದ್ದು ಯಡಿಯೂರಪ್ಪ ತಪ್ಪು ಮಾಡಿಲ್ಲ, ಆರೋಪ ಮಾಡಿದ್ರೆ ಕೇವಲ ರಾಜಕೀಯ ಆರೋಪ ಅಂತ ಗೊತ್ತು. ರಾಹುಲ್ ಗಾಂಧಿ ಕರೆಸಿದ್ದು ಮತ್ತು CBIಗೆ ನಾಗೇಂದ್ರ ಪ್ರಕರಣ ಕೊಟ್ಟಿದ್ದು, ಇದ್ರ ಜೊತೆಗೆ ಲೋಕಸಭೆ ಸಿಂಗಲ್ ಡಿಜಿಟ್ ಬಂದಿದ್ರು. ಇದು ರಾಜಕೀಯ ದ್ವೇಷಕ್ಕೋಸ್ಕರ ಈ ಕೇಸನ್ನು ಕೊಡಿಸಿ ಇವ್ರು ಹೇಳ್ತಾರೆ ಸಾಕ್ಷಿ ನಾಶ ಮಾಡಬಹುದು ಅಂತ ಹೇಳ್ತಾರೆ. ಅಧಿಕಾರಿ ಕೋರ್ಟಿಗೆ ಹೋಗ್ತಾರಲ್ಲ, ಹಂಗಾರೆ 60 ದಿವಸ ಯಡಿಯೂರಪ್ಪನ ಹೊರಗಡೆ ಇದ್ರಲ್ಲ, ಅವತ್ತೇ ಸಾಕ್ಷಿ ನಾಶ ಮಾಡೋ ಸಾಧ್ಯವಿಲ್ಲ. ಇದು ರಾಜಕೀಯ ಪ್ರೇರಿತ ಕೇಸು. ಈ ಸರ್ಕಾರಕ್ಕೆ ಪರಮಾಘಾತ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ಇನ್ನೊಂದಾದ್ರೂ ಸರ್ಕಾರ ದ್ವೇಷ ರಾಜಕಾರಣ ಮಾಡಬೇಕು. ಇದೇ ರೀತಿ ಮಾಡ್ತಾ ಹೋದ್ರೆ ಈ ರಾಜ್ಯದ ಜನ ನಿಮಗೆ ಪಾಠ ಕಲಿಸ್ತಾರೆ, ತಕ್ಕ ಪಾಠ ಕಲಿಸ್ತಾರೆ. ಈ ಸರ್ಕಾರ ಪತನ ಆಗುತ್ತೆ. ಯಡಿಯೂರಪ್ಪನ ಪ್ರಕರಣದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಇದು ರಾಜ್ಯದ ಜನ ದಂಗೆ ಹೇಳ್ತಾರೆ. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರು, ರೈತ ನಾಯಕರು, ಯಡಿಯೂರಪ್ಪನಂತ ಮೇರು ನಾಯಕ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದಂಥ ಮನುಷ್ಯ. ಹೋರಾಟ ಮಾಡಿದ ಮನುಷ್ಯನಿಗೆ ಈ ರೀತಿ ಕೇಸ್ ಆಗ್ತಿರಲ್ಲ, ನೀವು ಕೋರ್ಟಿಗೆ ಹೋಗ್ತೀರಿ.